ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಹೊಸ ಆಪ್ಷನ್ಸ್ ಬಂದಿದೆ, ಹೊಸ ಸೆಟ್ಟಿಂಗ್ ಬಂದಿದೆ, ಇನ್ಸ್ಟಾಗ್ರಾಮ್ ಮ್ಯಾಪ್ ಅಂತೇಳಿ. ಈ ಮ್ಯಾಪ್ ಆಪ್ಷನ್ ಹೇಗೆ ಯೂಸ್ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಬನ್ನಿ. ಇವಾಗ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ. ಇವಾಗ ನೋಡಿ, ಇಲ್ಲಿ ಇನ್ಸ್ಟಾಗ್ರಾಮ್ ನಾರ್ಮಲಾಗಿ ಕಾಣ್ತಿದೆ, ಏನು ಡಿಫ್ರೆಂಟ್ ಕಾಣ್ತಾ ಇಲ್ಲ. ಆದರೆ ಮೇಲ್ಗಡೆ ಮೆಸೇಜ್ ಐಕಾನ್ ಇದೆಯಲ್ಲ, ಆ ಮೆಸೇಜ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇವಾಗ ಇಲ್ಲಿ ನೋಡಿ ಮ್ಯಾಪ್ ಅಂತೇಳಿ ಹೊಸ ಆಪ್ಷನ್ಸ್ ಆ್ಯಡ್ ಆಗಿದೆ. ಇಲ್ಲಿ ಕಾಣ್ತಿದ್ದಲ್ಲ ಮ್ಯಾಪ್ ಅಂತೇಳಿ. ಈ ಆಪ್ಷನ್ಸ್ ಹೇಗೆ ಯೂಸ್ ಮಾಡೋದಂತ ಇವಾಗ ಹೇಳ್ಕೊಡ್ತೀನಿ ಬನ್ನಿ. ಇವಾಗ ಮ್ಯಾಪ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾಟ್ ಶೇರಿಂಗ್ ಲೊಕೇಶನ್ ಅಂತಿದೆಯಲ್ಲ, ಈ ಥರ ಕೆಲವೊಂದು ಮೊಬೈಲ್ದಲ್ಲಿ ಕಾಣಲ್ಲ, ಈ ಥರ ಕಾಣಲ್ಲ, ಬೇರೆ ಥರ ಕಾಣ್ತಿರುತ್ತೆ. ಮೊಬೈಲ್ದಲ್ಲಿ ಲೊಕೇಶನ್ ಆನ್ ಆಗಿರೋದಲ್ಲ, ಇನ್ನೊಂದು ಇನ್ಸ್ಟಾಗ್ರಾಮ್ ಆ್ಯಪಲ್ಲಿ ಲೊಕೇಶನ್ ಪರ್ಮಿಷನ್ ಕೊಟ್ಟಿರೋದಲ್ಲ, ಅದಕ್ಕೋಸ್ಕರ ಬೇರೆ ಥರ ಕಾಣ್ತಿರುತ್ತೆ. ಇವಾಗ ಇಲ್ಲಿ ಸೆಟ್ಟಿಂಗ್ ಐಕಾನ್ ಕಾಣ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಶೇರಿಂಗ್ ಆಪ್ಷನ್ ಬರುತ್ತೆ. ಇಲ್ಲಿ ನೋಡಿ, ಮ್ಯಾಪ್ ಶೇರಿಂಗ್ ಮಾಡ್ಕೋಬೇಕಂತಂದರೆ ಫ್ರೆಂಡ್ಸು, ಕ್ಲೋಸ್ ಫ್ರೆಂಡ್ಸು ಇಲ್ಲ ಒಬ್ಬರಿಗೆ ಕಳಿಸ್ಬೇಕಾದ್ರೆ ಈ ಥರ ಆಪ್ಷನ್ಸ್ ಬರುತ್ತೆ. ಈ ಥರ ಮ್ಯಾಪ್ ಯಾರಿಗೆ ಶೇರ್ ಮಾಡೋದು ಬೇಕಿಲ್ಲಪ್ಪ ಅಂತಂದರೆ ಇಲ್ಲಿ 3 ಡಾಟ್ ಕಾಣ್ತಿದೆಯಲ್ಲ, ಆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ 2 ಆಪ್ಷನ್ಸ್ ಕಾಣ್ತಿದ್ದೇವಲ್ಲ, ID ಫ್ರಮ್ ID ಪ್ಲೇಸ್ ಅಂತ. ID ಫ್ರಮ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮ್ಯಾಕೆ ನಿಮ್ಮ ಇನ್ಸ್ಟಾದಲ್ಲಿ ಫಾಲೋವರ್ ಎಲ್ಲರೂ ಕಾಣ್ತಾರೆ. ಇದರಲ್ಲಿ ನಿಮ್ಮ ಲೊಕೇಶನ್ ಯಾರಿಗೆ ಕಾಣಬಾರ್ದು ಅನ್ಕೊಂಡಿದ್ರು ಅವ್ರನ್ನ ಮಾರ್ಕ್ ಮಾಡಿ. ಮಾರ್ಕ್ ಮಾಡಿದ ನಂತರ ಕೆಳಗಡೆ ಡನ್ ಅಂತ ಕ್ಲಿಕ್ ಮಾಡಿ. ನಿಮ್ಮ ಲೊಕೇಶನ್ ಅವ್ರಿಗೆ ಕಾಣಲ್ಲ. ಈ ಥರ ID ಫ್ರಮ್ ಯೂಸ್ ಆಗುತ್ತೆ. ಸೆಕೆಂಡ್ ಆಪ್ಷನ್ ID ಪ್ಲೇಸ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೆಟಪ್ ID ಪ್ಲೇಸ್ ಅಂತ ಕೆಳಗಡೆ ಸೆಟಪ್ ಅಂತ ಬ್ಲೂ ಕಲರ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ID ಪ್ಲೇಸ್ ಹೇಗೆ ವರ್ಕ್ ಆಗ್ತದಂದರೆ, ನೀವು ಒಂದು ಲೊಕೇಶನ್ಗೆ ಹೋದಾಗ ಆ ಲೊಕೇಶನ್ ಕಾಣಬಾರ್ದಂತಂದರೆ ಆ ಲೊಕೇಶನ್ ಸೆಲೆಕ್ಟ್ ಮಾಡಿ. ಎಷ್ಟು ಸೈಜಲ್ಲಿ ಕಾಣಬಾರ್ದಂತೇಳಿ ಸೆಲೆಕ್ಟ್ ಮಾಡಿ. ಅದು ಆಟೋಮೆಟಿಕ್ ಆ ಲೊಕೇಶನ್ಗೆ ಹೋಗೋಣ, ಆಟೋಮೆಟಿಕ್ ID ಆಗಿಬಿಡ್ತದೆ. ಆ ಲೊಕೇಶನ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ, ಆ ಲೊಕೇಶನ್ಗೆ ಒಂದು ಹೆಸರು ಇಡಿ, ಇಟ್ಟಿಗೆ ಡನ್ ಅಂತ ಕೊಡಿ. ನೀವು ಆ ಲೊಕೇಶನ್ಗೆ ಹೋಗೋಣ, ಆಟೋಮೆಟಿಕ್ ಅದು ID ಆಗಿಬಿಡುತ್ತೆ. ಆ ಲೊಕೇಶನ್ ಕಾಣಲ್ಲ, ನಿಮ್ಮ ಫಾಲೋವರ್ಸ್ ಯಾರಿಗೆ ಕಾಣಲ್ಲ, ಆ ಲೊಕೇಶನ್ಗೆ ಹೋಗೋಣ. ಈ ಥರ ID ಪ್ಲೇಸ್ ವರ್ಕ್ ಆಗುತ್ತೆ. ನಿಮ್ಮ ಲೊಕೇಶನ್ ಶೇರಿಂಗ್ ಆಫ್ ಮಾಡ್ಬೇಕಂತಂದರೆ ಕೆಳಗಡೆ ನೋ ಒನ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದು ID ಮಾಡೋದು ಬೇಡ, ಪ್ಲೇಸ್ ID ಮಾಡೋದು ಬೇಡ, ಫ್ರೆಂಡ್ಸ್ ID ಮಾಡೋದು ಬೇಡ ಅಂತಂದರೆ ನೋ ಒನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಲೊಕೇಶನ್ ಪೂರ್ತಿ ಶೇರ್ ಆಗೋದೇ ಆಫ್ ಆಗಿಬಿಡುತ್ತೆ. ನಿಮ್ಮ ಫಾಲೋವರ್ಸ್ ಯಾರಿಗೆ ನಿಮ್ಮ ಲೊಕೇಶನ್ ಶೇರ್ ಆಗಲ್ಲ. ನೋ ಒನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ 3 ತಾಸು 24 ತಾಸು ಲಾಸ್ಟ್ ಆಪ್ಷನ್ಸ್ ಇದೆಯಲ್ಲ, ಲಾಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಲೊಕೇಶನ್ ಯಾರಿಗೆ ಶೇರ್ ಆಗಲ್ಲ ಪೂರ್ತಿ ಆಫ್ ಆಗಿಬಿಡುತ್ತೆ. ಲೊಕೇಶನ್ ಶೇರ್ ಆಗೋದೇ ಆಫ್ ಆಗಿಬಿಡುತ್ತೆ. ನಿಮ್ಮ ಫಾಲೋವರ್ಸ್ ಯಾರಿಗೆ ನಿಮ್ಮ ಲೊಕೇಶನ್ ಶೇರ್ ಆಗಲ್ಲ, ಲಾಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಷ್ಟು ಮಾಡಿ ನಿಮ್ಮ ಲೊಕೇಶನ್ ಶೇರ್ ಆಗೋದು ಆಫ್ ಆಗುತ್ತೆ. ಈ ವಿಡಿಯೋ ಯೂಸ್ಫುಲ್ ಆದರೆ ಲೈಕ್ ಮಾಡಿ.